ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನಾನು ನಿಮ್ಮ ಸಿದ್ದು ಮಠಪತಿ, ಕೆರಿಯರ್ ಡಿಫೈನ್ ಫೌಂಡರ್ ಮತ್ತು ಸಿಇಒ ಅಂಡ್ ಆಲ್ಸೋ ಐ ಆಮ್ ಅ ಡೇಟಾ ಸೈಂಟಿಸ್ಟ್. ಸೊ ಏನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಎಸ್ ಆಫ್ ಕೋರ್ಸ್ ಐ ಆಮ್ ಅ ಡೇಟಾ ಸೈಂಟಿಸ್ಟ್. ಯಾಕೆ ಅಂತ ಅಂದ್ರೆ ಡೇಟಾ ಸೈನ್ಸ್ಗೆ ಇರೋ ಡಿಮ್ಯಾಂಡು ಮತ್ತೆ ಡೇಟಾ ಸೈನ್ಸ್ಗೆ ಇರೋ ಒಂದು ವ್ಯಾಲ್ಯೂ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಡೇಟಾ. ಸೊ ಪ್ರಪಂಚ ಕಂಪ್ಲೀಟ್ಲಿ ವರ್ಕಿಂಗ್ ಬೇಸ್ಡ್ ಆನ್ ಡೇಟಾ. ಸೊ ಇಟ್ಸ್ ಅ ಡೇಟಾ ಡ್ರಿವನ್ ಪ್ರೋಗ್ರಾಮ್ಸ್. ಎಲ್ಲೇ ಹೋಗಿ ನೀವು ಡೇಟಾ ಡ್ರಿವನ್ ಪ್ರೋಗ್ರಾಮ್ಸ್ ಇದೆ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಒಂದು ಡೇಟಾನ ಬಹಳಷ್ಟು ಕಂಪ್ನೀಸ್ಗೆ ನೀವು ಶೇರ್ ಮಾಡಿರ್ತೀರಾ. ಅಂಡ್ ಆ ಡೇಟಾವನ್ನ ಬಳಸಿ ನಿಮಗೆ ವೇರಿಯಸ್ ಕಂಪ್ನಿಗಳು ಸರ್ವಿಸ್ ಆಫರ್ ಮಾಡ್ತಾರೆ. ನೀವು ನೋಡ್ತಾ ಇರೋ ಆನ್ಲೈನ್ ಆಡ್ಸ್ ಆಗಿರ್ಬೋದು, ಅಂಡ್ ಯೂಟ್ಯೂಬ್ ಸಜೆಷನ್ ಆಗಿರ್ಬೋದು, ಅಂಡ್ ಫಿಲಮ್ ರೆಕಮೆಂಡೇಶನ್ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಇಟ್ಸ್ ಅ ಡೇಟಾ ಡ್ರಿವನ್ ಅಂಡ್ ಡೇಟಾ ಸೈನ್ಸ್ ಅದ್ರ ಹಿಂದ್ಗಡೆ ಕೆಲಸ ಮಾಡಿರುತ್ತೆ. ಸೊ ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅಂಡ್ ಐ ವಾಂಟ್ ಟು ಅಪ್ ಸ್ಕಿಲ್ ಫಾರ್ ಡೇಟಾ ಸೈನ್ಸ್ ಅಂತ ಅಂದ್ರೆ ಸೊ ಅದಕ್ಕೂ ನೀವೇನ್ ಮಾಡಬೇಕು, ಅಂಡ್ ಆಸ್ ಅ ಡೇಟಾ ಸೈಂಟಿಸ್ಟ್ ಆಗಿ ಎಷ್ಟು ಅರ್ನ್ ಮಾಡ್ಬೋದು. ಸೊ ಫ್ರೆಶರ್ ಆಗಿ ಡೇಟಾ ಸೈನ್ಸ್ ಇದರಲ್ಲಿ 12 to 15 lakh per annum ಅರ್ನ್ ಮಾಡ್ತಿದ್ರೆ ಅದು ಇಂಡಿಯಾದಲ್ಲಿ. ಅದು ಕೂಡ ಹೇಗೆ, ಸೊ ಅದಕ್ಕೆ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಡೆಫಿನೆಟ್ಲಿ ನೀವು ಎಫರ್ಟ್ ಹಾಕ್ಲೇಬೇಕು. ಅದಕ್ಕೆ ಡೆಫಿನೆಟ್ಲಿ ಎಫರ್ಟ್ ಹಾಕಿಲ್ಲ ಅಂದ್ರೆ ಆಗಲ್ಲ. ಎಲ್ಲರೂ ಹತ್ರ ಯಾರು ಬೇಕಾದ್ರೂ ಡೇಟಾ ಸೈನ್ಸ್ ಮಾಡೋದು ತುಂಬಾ ಈಸಿ ಇರುತ್ತೆ. ಸೊ ಡೆಫಿನೆಟ್ಲಿ ಈಸಿ ಇದೆ. ಈಸಿ ಯಾವಾಗ ಆಗುತ್ತೆ ಅಂತ ಅಂದ್ರೆ ಇಂಟ್ರೆಸ್ಟ್ ಅಂಡ್ ಎಫರ್ಟ್ಸ್ ಎರಡು ಜಾಯಿನ್ ಆದಾಗ ಸೊ ಅದು ಈಸಿ ಆಗುತ್ತೆ. ಸೊ ಡೆಫಿನೆಟ್ಲಿ ಬರೀ ಇಂಟ್ರೆಸ್ಟ್ ಇದ್ರಷ್ಟೇ ಆಗಲ್ಲ. ಎಲ್ಲರೂ ಡೇಟಾ ಸೈನ್ಸ್ ಕೋರ್ಸ್ ಮಾಡ್ತಿದ್ದಾರೆ. ಡೇಟಾ ಸೈನ್ಸ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ. ಸೊ ನಾನು ಡೇಟಾ ಸೈನ್ಸ್ ಕೋರ್ಸ್ ಮಾಡ್ತೀನಿ, ನನಗೂ ಒಳ್ಳೆ ಜಾಬ್ ಸಿಗುತ್ತೆ. ಕೋರ್ಸ್ ಮುಗಿದ ತಕ್ಷಣ ಕಂಪ್ನೀಸು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಶನ್ ತೋರಿಸಿದ ತಕ್ಷಣ ನನಗೂ ಒಂದು ಜಾಬ್ ಕೊಡ್ತಾರೆ. ಸೊ ಈ ತರ ಖಂಡಿತ ಥಿಂಕ್ ಮಾಡಬೇಡಿ. ಡೇಟಾ ಸೈನ್ಸ್ ಈಸ್ ಅ ಸ್ಕಿಲ್. ಸೊ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ಗಿಂತ ಸ್ಕಿಲ್ಗೆ ತುಂಬಾ ವ್ಯಾಲ್ಯೂ ಇದೆ. ಯಾವುದೇ ಕಂಪ್ನಿ ಹೋಗಿ ನೀವು, ಸರ್ಟಿಫಿಕೇಟ್ಗೂ ವ್ಯಾಲ್ಯೂ ಇದೆ ಇಲ್ಲ ಅಂತಿಲ್ಲ. ಸರ್ಟಿಫಿಕೇಟ್ ಈಸ್ ಅ ಅಥೆಂಟಿಕೇಶನ್, ನಿಮಗೆ ಒಂದು ಸ್ಕಿಲ್ ಇದೆ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ದ ಇಂಟರ್ವ್ಯೂ, ಸೊ ನಿಮ್ಮ ಒಂದು ಸ್ಕಿಲ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಟು ಕ್ರ್ಯಾಕ್ ದಟ್ ಇಂಟರ್ವ್ಯೂ. ಸೊ ಆ ತರದ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕಂತಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ಸ್. ನೀವು ಡೇಟಾ ಸೈನ್ಸ್ ಅಲ್ಲಿ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅನ್ನ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನೀವು ನಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ನಾವು ಆದಷ್ಟು ನಿಮಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತೇವೆ. ಆಸ್ ಅ ಡೇಟಾ ಸೈಂಟಿಸ್ಟ್ ಆಗಿ ನನ್ನ ಅನುಭವಗಳನ್ನು ಮತ್ತೆ ನನ್ನ ಒಂದಿಷ್ಟು ಇನ್ಪುಟ್ಸ್, ನನಗೆ ತಿಳಿದಿರೋ ಒಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಪ್ರಯತ್ನ ಮಾಡ್ತೀನಿ. ಸೊ ಕೊನೆಯವರೆಗೂ ವಿಡಿಯೋ ನೋಡಿ, ಅಗತ್ಯ ಇರೋರಿಗೆ ಶೇರ್ ಮಾಡಿ. ಈ ಮೂಲಕ ಕೂಡ ನೀವು ಅವರಿಗೆ ಹೆಲ್ಪ್ ಮಾಡಬಹುದು. ಸೊ ಲೆಟ್ಸ್ ಸ್ವಿಚ್ ಟು ದ ಟಾಪಿಕ್. ಇಂದಿನ ಡಿಜಿಟಲ್ ಪ್ರಪಂಚದಲ್ಲಿ ಡೇಟಾ ಸೈನ್ಸ್ ಹೊಸ ತಂತ್ರಜ್ಞಾನವಾಗಿ ಮತ್ತು ಹೊಸ ಅವಕಾಶವಾಗಿ ಹೊರಹೊಮ್ಮಿದೆ. ಡೇಟಾ ಸೈನ್ಸ್ ಕ್ಷೇತ್ರವು ಇಂಡಿಯಾದಲ್ಲಿ ತುಂಬಾ ಸ್ಪೀಡ್ ಆಗಿ ಬೆಳೆಯುತ್ತಿರುವ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಕಂಪನಿಗಳು ಕೂಡ ಈಗಾಗಲೇ ಬೇರೆ ಬೇರೆ ಮೂಲಗಳಿಂದ ಲಭ್ಯವಿರುವ ಡೇಟಾದ ಬಳಕೆಯ ದಾರಿಗಳನ್ನು ಹೆಚ್ಚಾಗಿ ಹುಡುಕುತ್ತಿವೆ. ಸೊ ಹೀಗಾಗಿ ಡೇಟಾ ಡ್ರಿವನ್ ಬಿಸಿನೆಸ್ ಬೆಳವಣಿಗೆ ಮತ್ತು ಡೇಟಾ ಬಳಕೆಯ ಮೂಲಕ ಫ್ಯೂಚರ್ ಅನ್ನು ಪ್ರೆಡಿಕ್ಟ್ ಮಾಡುವುದು ಹೆಚ್ಚುತ್ತಿರುವ ಪ್ರಾಮುಖ್ಯತೆಯಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಸ್ಕಿಲ್ಡ್ ಡೇಟಾ ಸೈಂಟಿಸ್ಟ್, ಡೇಟಾ ಇಂಜಿನಿಯರ್, ಡೇಟಾ ಅನಲಿಸ್ಟ್ಗಳ ಬೇಡಿಕೆಯು ಹೆಚ್ಚಿದೆ. ವರ್ಲ್ಡ್ ಎಕನಾಮಿಕ್ ಫೋರಂ ವರದಿಯ ಪ್ರಕಾರ ಡೇಟಾ ರಿಲೇಟೆಡ್ ಜಾಬ್ಗಳು ಇಯರ್ಲಿ 41% ಗ್ರೋತ್ ಆಗುವ ನಿರೀಕ್ಷೆ ಇದ್ದು, ಇದು ಡೇಟಾ ಸೈನ್ಸ್ ಅಲ್ಲಿ ನಾಲೆಜ್ ಇರುವ ಪ್ರೊಫೆಷನಲ್ಸ್ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಎಜುಕೇಶನ್ ಅಂಡ್ ಸ್ಕಿಲ್ಸ್. ನೀವು ಡೇಟಾ ಸೈನ್ಸ್ ಅಲ್ಲಿ ನಿಮ್ಮ ಕರಿಯರ್ ಡೆವಲಪ್ಮೆಂಟ್ ಮಾಡಬೇಕಂತ ಅಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಎಂಜಿನಿಯರಿಂಗ್ ಅಥವಾ ಯಾವುದೇ ಎಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆದರೂ ಪರವಾಗಿಲ್ಲ. ಹಾಗೆಯೇ ಇಂಜಿನಿಯರಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ ಲೈಕ್ ಡೇಟಾ ಸೈನ್ಸ್ ಅಲ್ಲೇ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಹಾಗಂತ ಕೇವಲ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಕಂಪ್ಯೂಟರ್ ರಿಲೇಟೆಡ್ ಯಾವುದೇ ಕೋರ್ಸ್ ಆಗಿರ್ಬೋದು, ಲೈಕ್ BSc ಕಂಪ್ಯೂಟರ್ ಸೈನ್ಸ್, BCA, MCA ಅಥವಾ ನೀವು ಡಿಪ್ಲೊಮಾ ಇನ್ CS ಅಥವಾ IS ಆದರೂ ಪರವಾಗಿಲ್ಲ. ಸೊ ಟೋಟಲಿ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರುವ ಯಾರಾದರೂ ಇದನ್ನು ಪ್ರಯತ್ನಿಸಬಹುದು. ಸೊ ಇದರ ಹೊರತಾದ ಫೀಲ್ಡ್ ಅಲ್ಲಿ ಎಜುಕೇಶನ್ ಆದರೂ ಈ ಕ್ಷೇತ್ರಕ್ಕೆ ಕಾಲಿಡಬಹುದು. ಯಾಕಂದ್ರೆ ಡೇಟಾ ಸೈನ್ಸ್ ಅಲ್ಲಿ ನಿಮಗೆ ಸ್ಕಿಲ್ ಮ್ಯಾಟರ್ ಆಗುತ್ತೆ. ಸೊ ಯಾವೆಲ್ಲ ಸ್ಕಿಲ್ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಟೆಕ್ನಾಲಜಿ ಅಂಡ್ ಸ್ಕಿಲ್ಸ್ ಅಂತ ಬಂದ್ರೆ ಪೈಥಾನ್ ಮತ್ತು ಆರ್ ನಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಆಗಿರ್ಬೋದು. ಅದರಲ್ಲೂ ಪೈಥಾನ್ ಹೆಚ್ಚಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಪೈಥಾನ್ ಅಲ್ಲಿ ಡೇಟಾ ಸೈನ್ಸ್ಗೆ ಸಂಬಂಧಿತ ಪ್ಯಾಕೇಜಸ್ ಮತ್ತೆ ಲೈಬ್ರರೀಸ್ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಳ್ಳೋದು, ಅದರ ಜೊತೆಗೆ SQL, MATLAB, ಹಡೂಪ್ ನಂತಹ ತಂತ್ರಜ್ಞಾನಗಳ ಪರಿಣಿತಿ ಹಾಗೂ ಪ್ರೋಗ್ರಾಮಿಂಗ್ ಅಲ್ಲಿ ನಿಮಗೆ ಡೇಟಾ ಸ್ಟ್ರಕ್ಚರ್, ಅಲ್ಗಾರಿದಮ್, ಸ್ಟ್ಯಾಟಿಸ್ಟಿಕ್ಸ್ ನಾಲೆಜ್ ಕೂಡ ಡೇಟಾ ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಈ ತಂತ್ರಜ್ಞಾನಗಳನ್ನ ನಾವು ಡೇಟಾ ಪ್ರೊಸೆಸಿಂಗ್, ಡೇಟಾ ಅನಾಲಿಸಿಸ್ ಮತ್ತು ಮಾಡೆಲ್ ಟ್ರೈನಿಂಗ್ ನಂತಹ ಕೆಲಸಕ್ಕಾಗಿ ಹೆಚ್ಚಾಗಿ ಬಳಸುತ್ತೇವೆ. ಇದಲ್ಲದೆ ಮಷಿನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಪರಿಚಯವು ಪ್ರೆಡಿಕ್ಷನ್ ಮಾಡೆಲ್ಗಳನ್ನು ಬಿಲ್ಡ್ ಮಾಡಲು ಮತ್ತು ಡೇಟಾ ಮೂಲಕ ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕಲು ಈ ವಿಷಯಗಳ ತಿಳುವಳಿಕೆ ಬಹಳಷ್ಟು ಮುಖ್ಯವಾಗುತ್ತೆ. ಇದರೊಂದಿಗೆ ಡೇಟಾ ವಿಜುವಲೈಸೇಷನ್ ಟೂಲ್ಸ್ಗಳಾದ ಟ್ಯಾಬ್ಲೂ ಮತ್ತು ಪವರ್ BI ಕಲಿಕೆ ಕೂಡ ನಿಮಗೆ ಇನ್ನೂ ಆಡ್ ಆನ್ ಆಗುತ್ತೆ. ಸೊ ಇಷ್ಟು ಹೇಳಿದ ಮೇಲೆ ಈ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ನೀವು ಉಳಿದ ವಿಚಾರಗಳನ್ನ ತಿಳ್ಕೊತೀರಾ ಅನ್ನೋದು ನನ್ನ ನಂಬಿಕೆ. ಡೇಟಾ ಸೈನ್ಸ್ ಫೀಲ್ಡ್ ಅಲ್ಲಿ ಕರಿಯರ್ ಬಿಲ್ಡ್ ಮಾಡಬೇಕಾದ್ರೆ ಬೇಸಿಕ್ ಏನು ಗೊತ್ತಿರಬೇಕು?
ಇದು ಬಹಳಷ್ಟು ಜನರ ಪ್ರಶ್ನೆಯಾಗಿದೆ. ಡೇಟಾ ಸೈನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದ್ರೆ, ಯಾವುದೇ ಬ್ಯಾಕ್ ಗ್ರೌಂಡ್ ಇರುವವರಿಗೆ ಇದರಲ್ಲಿ ಪರಿಣಿತಿ ಪಡೆಯುವ ಅವಕಾಶ ಒದಗಿಸುತ್ತೆ. ನೀವು ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ವಿಭಾಗದಲ್ಲಿ ಡಿಗ್ರಿ ಮುಗಿಸಿದವರಾಗಿರಲಿ ಅಥವಾ ಹೆಚ್ಚು ಡೇಟಾ ಸೆಂಟ್ರಿಕ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕೆಂದು ಇಂಟ್ರೆಸ್ಟ್ ಇರೋ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ಸ್ ಆಗಿರಲಿ ಅಥವಾ ನಾನ್ ಐಟಿ ಬ್ಯಾಕ್ ಗ್ರೌಂಡ್ ಆದರೂ ಆಗಿರಲಿ, ಡೇಟಾ ಸೈನ್ಸ್ ಎಲ್ರಿಗೂ ಈಕ್ವಲ್ ಅಪಾರ್ಚುನಿಟೀಸ್ ನೀಡುತ್ತೆ. ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್, ಅನಾಲಿಟಿಕಲ್ ಸ್ಕಿಲ್ ಮತ್ತು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕ ಬಯಸುವ ಮೈಂಡ್ ಸೆಟ್ ಇರುವ ಉತ್ಸಾಹಿಗಳು ಯಾರೇ ಆದರೂ ಕೂಡ ಡೇಟಾ ಸೈನ್ಸ್ ಕ್ಷೇತ್ರದಲ್ಲಿ ತಮ್ಮ ಕರಿಯರ್ ಪ್ರಾರಂಭಿಸಬಹುದು. ಜಾಬ್ ಅಪಾರ್ಚುನಿಟೀಸ್ ಇನ್ ಡೇಟಾ ಸೈನ್ಸ್. ಡೇಟಾ ಸೈನ್ಸ್ ಪರಿಣಿತಿಯು ಫಿನಾನ್ಸ್, ಹೆಲ್ತ್ ಕೇರ್, ಸೇಫ್ಟಿ, ಇ-ಕಾಮರ್ಸ್, ಐಟಿ ಮತ್ತು ಸರ್ಕಾರಿ ಸಂಸ್ಥೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚಿನ ಉದ್ಯೋಗಾವಕಾಶವನ್ನು ಒದಗಿಸುತ್ತದೆ. ಗ್ಲಾಸ್ಡೋರ್ ಕಂಪನಿಯ ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಆರಂಭಿಕ ಹಂತದಲ್ಲಿ ಉದ್ಯೋಗದಲ್ಲಿರುವ ಫ್ರೆಶರ್ಸ್ ಡೇಟಾ ಸೈಂಟಿಸ್ಟ್ಗಳು ಸುಮಾರು 12 ಲಕ್ಷದಷ್ಟು 12 lakhs per annum ಸಂಬಳವನ್ನು ಪಡೆಯುತ್ತಿದ್ದಾರೆ. ಇದು ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡುವ ಉದ್ಯೋಗಗಳಿಗಿಂತ ಹೆಚ್ಚಾಗಿದೆ. ಅದರಲ್ಲೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ದೊಡ್ಡ ದೇಶ ಭಾರತದಲ್ಲಿ ಡೇಟಾ ಸಂಗ್ರಹಕ್ಕೆ ಪ್ರಮುಖ ಆದ್ಯತೆಯನ್ನು ನೀಡಲಾಗುತ್ತಿದೆ ಮತ್ತು ಅದರಂತೆಯೇ ಸರ್ಕಾರವು ಕೂಡ ಡಿಜಿಟಲ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾ ಮೂಲಕ ಎಮರ್ಜಿಂಗ್ ಟೆಕ್ನಾಲಜಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಿದೆ. ಭಾರತದಲ್ಲಿ ಡೇಟಾ ಸೈನ್ಸ್ ವಿಭಾಗದಲ್ಲಿ ಉದ್ಯೋಗ ಅವಕಾಶಗಳು ಅಪಾರವಾಗಿವೆ ಮತ್ತು ಅದಕ್ಕೆ ತಕ್ಕಂತ ಸ್ಕಿಲ್ ಹೊಂದಿರುವವರಿಗೆ ಅನೇಕ ಅವಕಾಶಗಳು ಕೂಡ ಇವೆ. ಸರಿಯಾದ ಟ್ರೈನಿಂಗ್ ಒಂದಿಗೆ ಡೇಟಾ ಸೈಂಟಿಸ್ಟ್ಗಳು ಕಂಪನಿಗಳಿಗೆ, ವ್ಯವಹಾರಗಳಿಗೆ, ಸರ್ಕಾರದ ಯೋಜನೆಗಳಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಕಸ್ಟಮರ್ ಸರ್ವಿಸ್ ಇಂಪ್ರೂವ್ ಮಾಡಲು ಹಾಗೂ ದಿನನಿತ್ಯದ ವ್ಯವಹಾರವನ್ನು ಆಟೋಮೇಟ್ ಮಾಡಲು ಸಹಾಯ ಮಾಡುವ ದೃಷ್ಟಿಕೋನದಲ್ಲಿ ಡೇಟಾ ಸೈನ್ಸ್ ವ್ಯಾಪ್ತಿಯು ಅಪರಿಮಿತವಾಗಿದೆ. ಇನಿಷಿಯಲಿ ಡೇಟಾ ಸೈನ್ಸ್ ಹಾದಿಯು ತುಂಬಾ ಚಾಲೆಂಜಿಂಗ್ ಅನ್ನಿಸಬಹುದು, ಆದರೆ ಈ ಹಾದಿಯನ್ನು ಸರಳಗೊಳಿಸಲು ಹಲವಾರು ರಿಸೋರ್ಸಸ್ ಅವೈಲೇಬಲ್ ಇದೆ. ಟಾಪ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಪ್ರೋಗ್ರಾಮಿಂಗ್, ಸ್ಟಾಟಿಸ್ಟಿಕ್ಸ್, ಮಷಿನ್ ಲರ್ನಿಂಗ್ ಮತ್ತು ಡೇಟಾ ವಿಜುವಲೈಸೇಷನ್ ವಿಷಯಗಳನ್ನು ಒಳಗೊಂಡ ಕೋರ್ಸ್ಗಳು ಮತ್ತು ಹೆಚ್ಚುವರಿಯಾಗಿ ಬಹಳಷ್ಟು ಯೂನಿವರ್ಸಿಟಿ ಮತ್ತು ಕಾಲೇಜುಗಳು ಡೇಟಾ ಸೈನ್ಸ್ ವಿಭಾಗದಲ್ಲಿ ಗ್ರಾಜ್ಯುಯೇಟ್ ಆಗಲು ಅವಕಾಶಗಳನ್ನು ನೀಡುತ್ತಿವೆ. ಅದರೊಂದಿಗೆ ನಮ್ಮ ಕರಿಯರ್ ರೀಡಿಫೈನ್ ವತಿಯಿಂದ ಉಚಿತ ಡೇಟಾ ಸೈನ್ಸ್ ಬೂಟ್ ಕ್ಯಾಂಪ್ ಕೂಡ ಮಾಡ್ತಾ ಇರ್ತೀವಿ ಮತ್ತು ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಅನ್ನು ಕೂಡ ನಾವು ಆಫರ್ ಮಾಡ್ತಾ ಇದ್ದೀವಿ. ಮತ್ತು ಕನ್ನಡದಲ್ಲಿ ಕಲಿತು ಕಾರ್ಪೊರೇಟ್ ಲೆವೆಲ್ಗೆ ತಲುಪಬೇಕಾದ್ರೆ ಏನೆಲ್ಲ ತಯಾರಿ ಬೇಕು, ಯಾವ ತರ ಸಾಫ್ಟ್ ಸ್ಕಿಲ್ ಇರಬೇಕು, ಪೀಪಲ್ ಸ್ಕಿಲ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಕಾರ್ಪೊರೇಟ್ MNC ಲೀಡರ್ ಗೈಡೆನ್ಸ್ ಅಲ್ಲಿ ನಡೆಸ್ತಾ ಇದ್ದೀವಿ. ಆಸಕ್ತರು ನಮ್ಮ ಜೊತೆ ಜಾಯಿನ್ ಕೂಡ ಆಗಬಹುದು. ಹಾಗೆ ಕನ್ನಡಿಗರು ಜಾಸ್ತಿ ಈ ವಿಭಾಗದಲ್ಲಿ ಸ್ಪೆಷಲಿ IT ನಲ್ಲಿ ಜಾಸ್ತಿ ಇರಬೇಕನ್ನೋದು ನಮ್ಮ ಒಂದು ಉದ್ದೇಶ ಕೂಡ ಆಗಿದೆ. ಇದಿಷ್ಟು ವಿಷಯಗಳು ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನಿಸ್ತು. ನಿಮಗೆ ಈಗಾಗಲೇ ಡೇಟಾ ಸೈನ್ಸ್ ಪೊಟೆನ್ಸಿಯಲ್ ಗೊತ್ತಾಗಿದ್ರೆ, ಅದರ ಫ್ಯೂಚರ್ ನಿಮಗೆ ಆಲ್ರೆಡಿ ಅರ್ಥ ಆಗಿದ್ರೆ, ನಿಮ್ಗೆ ಇಫ್ ಯು ಆರ್ ಡಿಸೈಡೆಡ್ ನಾನು ಡೇಟಾ ಸೈನ್ಸ್ ಫೀಲ್ಡ್ ಅಲ್ಲಿ ನನ್ನ ಕರಿಯರ್ ಕಂಟಿನ್ಯೂ ಮಾಡಬೇಕು, ಟಾಪ್ MNC ನಲ್ಲಿ ನಾನು ವರ್ಕ್ ಮಾಡಬೇಕು ಮತ್ತೆ ಡೇಟಾ ಸೈನ್ಸ್ ಇದರಲ್ಲಿ ನಾನು ಕರಿಯರ್ ಕಂಟಿನ್ಯೂ ಮಾಡಬೇಕು, ನಾನು ಡೇಟಾ ಸೈಂಟಿಸ್ಟ್ ಆಗಬೇಕು ಅನ್ನೋ ಒಂದು ವಿಚಾರ ನಿಮ್ಮಲ್ಲಿ ಆಲ್ರೆಡಿ ಬಂದಿದ್ರೆ, ನಿಮಗೆ ಒನ್ ಟು ಒನ್ ಸಪೋರ್ಟ್ ಬೇಕಾಗಿದ್ರೆ, ವಿ ಹ್ಯಾವ್ ಪರ್ಸನಲೈಸ್ಡ್ ಅಂಡ್ ಕಸ್ಟಮೈಸ್ಡ್ ಪ್ಲಾನ್ಸ್ ಫಾರ್ ಯು. ನಮ್ಮ ಜೊತೆ MNC ಟಾಪ್ ಲೀಡರ್ಸ್ ಕೂಡ ಈ ಒಂದು ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅವರಿಂದನೂ ಕೂಡ ನಿಮಗೆ ಗೈಡೆನ್ಸ್ ಬೇಕು ಅಂತ ಆದ್ರೆ ನೀವು ನಮಗೆ ಈ ನಂಬರ್ ಅಲ್ಲಿ ಕನೆಕ್ಟ್ ಮಾಡಬಹುದು. ನಾವು ನಿಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಈ ರೀತಿ ನಾನು ಎಮರ್ಜಿಂಗ್ ಟೆಕ್ನಾಲಜೀಸ್ ಬಗ್ಗೆ ಆಗಾಗ ಮಾತಾಡ್ತಾನೆ ಇರ್ತೀನಿ. ನಮ್ಮ ಜನ ಜಾಸ್ತಿ ಅಪ್ಸ್ಕಿಲ್ ಆಗಬೇಕು, ಕನ್ನಡಿಗರು ಜಾಸ್ತಿ IT ಇರಬೇಕು ಅನ್ನೋದೇ ನನ್ನ ಒಂದು ವಿಚಾರ ಆಗಿದೆ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಸಿದ್ದು ಮಠಪತಿ.